ಪೋಷಕರೇ ಎಚ್ಚರ, ಹೆಚ್ಚುತ್ತಿದೆ ಪಿಂಕ್ ಐ ಪ್ರಕರಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಡೆಂಘಿ, ಚಿಕನ್ ಗುನ್ಯಾ, ಮಲೇರಿಯಾದ ಬೆನ್ನಲ್ಲೇ ಇದೀಗ ಪಿಂಕ್ ಐ ಕಂಟಕ ಶುರುವಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 15% ಹೆಚ್ಚು ಪಿಂಕ್ ಐ ಕೇಸ್ಗಳು ದಾಖಲಾಗಿವೆ. ಮಕ್ಕಳೇ ಟಾರ್ಗೆಟ್. ಪಿಂಕ್ ಐ ಅಥವಾ ಮದ್ರಾಸ್ ಐಗೆ ಮಕ್ಕಳೇ ಹೆಚ್ಚಾಗಿ ಗುರಿಯಾಗುತ್ತಿದ್ದು ಪೋಷಕರಿಗೆ ಆತಂಕ ಶುರುವಾಗಿದೆ. ಇದು ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಹವಾಮಾನ ವೈಪರೀತ್ಯವೇ ಪಿಂಕ್ ಐ ಕಾಯಿಲೆ ಹೆಚ್ಚಾಗಲು ಕಾರಣ ಎಂದು ತಜ್ಞ ವೈದ್ಯರು ಹೇಳಿದ್ದಾರೆ. ಹಾಗೂ ಮಕ್ಕಳನ್ನ ಜಾಗರೂಕತೆಯಿಂದ ನೋಡಿಕೊಳ್ಳಲು ಸೂಚನೆಯನ್ನ ನೀಡಿದ್ದಾರೆ. ಪಿಂಕ್ ಐ ಎಂದರೇನು? ಕಣ್ಣಿನ ರೆಪ್ಪೆ ಹಾಗೂ ಕಣ್ಣುಗುಡ್ಡೆಯಲ್ಲಿ ಸುತ್ತುವರೆದಿರುವ ಪಾರದರ್ಶಕ ಪೊರೆಯಾದ ಕಾಂಜಕ್ಟಿವಾ ಊದಿಕೊಂಡು ಸೋಂಕಿನಿಂದ ಕಣ್ಣುಗಳು ಕೆಂಪಾಗುತ್ತೆ. ಸೋಂಕಿತ ರಕ್ತನಾಳಗಳು ಊದಿಕೊಳ್ಳುತ್ತೆ. ಇದರಿಂದಾಗಿ ಕಣ್ಣಿನ ಒಳಭಾಗದ ಬಿಳಿ ಭಾಗವು ಗುಲಾಬಿ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇದು ಕೂಡ ವೈರಲ್ ಸೋಂಕಾಗಿದ್ದು ಈ ಪಿಂಕ್ ಐ ವೈರಸ್ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುತ್ತೆ. ಈ ವೈರಸ್ ಬಂದರೆ ಜನದಟ್ಟಣೆಯಿಂದ ದೂರ ಇರಬೇಕು, ಇಲ್ಲವಾದ್ರೆ ಅಲ್ಲಿರುವ ಜನರಿಗೂ ಕೂಡ ಹರಡುವ ಸಾಧ್ಯತೆ ಇದೆ. ಈ ಪಿಂಕ್ ಐ ವೈರಸ್ ಬಗ್ಗೆ ಮಿಂಟೋ ಕಣ್ಣಿನ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ತಜ್ಞ ವೈದ್ಯ ಡಾಕ್ಟರ್ ಸುರೇಶ್ ಬಾಬು ಮಾಹಿತಿಯನ್ನ ನೀಡಿದ್ದು ಎಚ್ಚರಿಕೆಯಿಂದ ಇರಲು ಸೂಚನೆ ನೀಡಿದ್ದಾರೆ. ಲಕ್ಷಣಗಳೇನು? ಕಣ್ಣು ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ತಿರುಗುವುದು. ಪಿಂಕ್ ಐ ರೋಗಗಳಿದ್ದರೆ ಕಣ್ಣಿನ ಬಣ್ಣ ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ತಿರುಗಲಿದೆ. ಇದು ಮೊದಲ ಲಕ್ಷಣವಾಗಿದೆ. ಕಣ್ಣು ತುರಿಕೆ. ಕಣ್ಣುಗಳು ತುರಿಕೆ ಉಂಟಾಗುವುದು. ಕಣ್ಣಿನಲ್ಲಿ ಕಿರಿಕಿರಿ ಅಥವಾ ಸುಡುವ ಅನುಭವ ಆಗಲಿದೆ. ಕಣ್ಣಿನಲ್ಲಿ ನೀರು ಸೋರುವುದು. ಕಣ್ಣುಗಳಲ್ಲಿ ಚುಚ್ಚಿದಂತಹ ಅನುಭವ. ಕಣ್ಣಿನಲ್ಲಿ ನಿರಂತರವಾಗಿ ನೀರು ಸೋರಿಕೆಯಾಗಲಿದೆ. ಮುಖ, ಕಣ್ಣು ತೊಳೆದ್ರೂ ಕೂಡ ಪುನಃ ಕಣ್ಣು ಪೂರ್ತಿ ನೀರು ತುಂಬಿಕೊಳ್ಳುತ್ತೆ. ಇದರ ಜೊತೆಗೆ ಕಣ್ಣಿಗೆ ಕಸ ಬಿದ್ದಿರುವ ಅನುಭವ, ಕಣ್ಣುಗಳಲ್ಲಿ ಚುಚ್ಚುವ ಅನುಭವ ಆಗಲಿದೆ. ಕಣ್ಣು ಊತ ಬರುವುದು. ಕಣ್ಣು ಮುಸುಕಾಗುವುದು. ಕಣ್ಣು ಹಾಗೂ ಕಣ್ಣರೆಪ್ಪೆ ಊದುವುದು. ಕೆಲ ಸಂದರ್ಭಗಳಲ್ಲಿ ಕಣ್ಣು ಮುಸುಕಾಗುವುದು, ಅಕ್ಷರಗಳು ಕಾಣಿಸದೆ ಇರುವುದು, ಈ ರೀತಿಯ ಲಕ್ಷಣಗಳು ಕಂಡುಬರುತ್ತೆ. ಇದರ ಹೊರತಾಗಿ ಕಣ್ಣಿನಲ್ಲಿ ಏನೋ ಇರುವಂತೆ ಭಾಸವಾಗುತ್ತೆ. ವಿಪರೀತ ಕಣ್ಣು ಉರಿಯುವುದು ಸೇರಿ ಕೆಲ ಕಣ್ಣಿನ ಸಮಸ್ಯೆಗಳು ಕಾಡಲಿವೆ. ಹಾಗಾದ್ರೆ ಪಿಂಕ್ ಐಗೆ ಕಾರಣವೇನು? ಈ ಕಲುಷಿತ ನೀರು. ಈ ರೋಗಕ್ಕೆ ಮುಖ್ಯ ಕಾರಣವೇ ಕಲುಷಿತ ನೀರು. ಮುಖ್ಯವಾಗಿ ನಿಂತ ನೀರು ಕಲುಷಿತಗೊಳ್ಳುತ್ತೆ. ಈ ನೀರಿನಿಂದ ಮುಖ ತೊಳೆಯೋದ್ರಿಂದ ಕಣ್ಣಿನೊಳಗೆ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಪ್ರವೇಶಿಸಿ ಪಿಂಕ್ ಐ ವೈರಸ್ ಬರಬಹುದು. ಹವಾಮಾನ ಬದಲಾವಣೆ. ಪಿಂಕ್ ಐ ಪ್ರಕರಣ ಹೆಚ್ಚಾಗಲು ಕಾರಣ ಹವಾಮಾನ ಬದಲಾವಣೆ. ಗಾಳಿಯಲ್ಲಿ, ನೀರಿನಲ್ಲಿ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳ ಉತ್ಪತ್ತಿಯಾಗುತ್ತೆ. ಇದು ನಮ್ಮ ಕಣ್ಣಿಗೆ ತಗುಲಿ ಪಿಂಕ್ ಐ ಉಂಟಾಗುತ್ತೆ. ಬೇರೆಯವರ ಕನ್ನಡಕ ಧರಿಸುವುದು. ಪಿಂಕ್ ಐ ವೈರಸ್ ಇರುವವರ ಕನ್ನಡಕ ಅಥವಾ ಅವರ ಟವಲ್ಗಳು ಹಾಗೂ ಕರವಸ್ತ್ರಗಳನ್ನ ಬಳಸಿದ್ರೆ ನಿಮಗೂ ಕೂಡ ಪಿಂಕ್ ಐ ತಗುಲಬಹುದು. ಹಾಗಾದ್ರೆ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕು? ನೈರ್ಮಲ್ಯ ಕಾಪಾಡಿಕೊಳ್ಳಿ. ಕಣ್ಣುಗಳನ್ನ ಸ್ವಚ್ಛವಾಗಿಡಿ. ರಕ್ಷಣಾತ್ಮಕ ಕನ್ನಡಕಗಳನ್ನ ಬಳಸಿ. ಸ್ವಯಂ ಔಷಧಿ ಮಾಡಬೇಡಿ. ಮದ್ರಾಸ್ ಐ ತಪ್ಪಿಸಲು ಮೊದಲಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಕೊಳ್ಬೇಕು. ನಮ್ಮ ಕಣ್ಣುಗಳು ಸ್ವಚ್ಛವಾಗಿಡಬೇಕು. ಕಣ್ಣುಗಳ ರಕ್ಷಣೆಗೆ ರಕ್ಷಣಾತ್ಮಕ ಕನ್ನಡಕಗಳನ್ನ ಬಳಸಬೇಕು. ಪಿಂಕ್ ಐ ಬಂದರೆ ಸ್ವಯಂ ಔಷಧಿ ಮಾಡಲೇಬಾರದು. ತಕ್ಷಣ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿ ಔಷಧಿಯನ್ನ ಪಡಿಬೇಕು. ಯಾಕಂದ್ರೆ ಕಣ್ಣು ಅತ್ಯಂತ ಸೂಕ್ಷ್ಮ ಅಂಗ. ಸಣ್ಣ ತಪ್ಪಿನಿಂದ ನಾವು ನಮ್ಮ ಕಣ್ಣನ್ನೇ ಕಳೆದುಕೊಳ್ಳಬಹುದು.